ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮಗೆ ತಂದಿದ್ದೀನಿ ಒಂದು ಹೊಸ ವಿಡಿಯೋ. ನಾವಿವತ್ತು ನೋಡೋಣ ಇನೋವಾ ಟೈಮಿಂಗ್ ಬೆಲ್ಟ್ ಹೇಗೆ ಹಾಕೋದು ಅಂತ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಹತ್ರ ಇದೆ ಇನೋವಾ ಡೀಸೆಲ್. ಇದರಲ್ಲಿ ಟೈಮಿಂಗ್ ಬೆಲ್ಟ್ ಮಾರ್ಕ್ ಆಲ್ರೆಡಿ ಬಂದುಬಿಟ್ಟಿದೆ. ಅಂದರೆ ಇಷ್ಟೊಂದು ಲಕ್ಷ ಹೊಡಿದ್ಮೇಲೆ ಟೈಮಿಂಗ್ ಬೆಲ್ಟ್ ಮಾರ್ಕ್ ಬಂದುಬಿಡುತ್ತೆ. ಟೈಮಿಂಗ್ ಬೆಲ್ಟು ಇದು ಒಂದು ಲಕ್ಷ ಬಂದ ತಕ್ಷಣ ಹಾಕಬೇಕು. ಯಾಕಂದರೆ ಟೈಮಿಂಗ್ ಬೆಲ್ಟ್ ಕಟ್ಟಾದರೆ ನಿಮಗೆ ಗಾಡಿ ಸ್ಟಾರ್ಟ್ ಆಗೋಲ್ಲ, ಹೆಡ್ಡಿನ ವಾಲೆಲ್ಲ ಬೆಂಡಾಗ್ಬಿಡುತ್ತೆ. ಟೈಮಿಂಗ್ ಬೆಲ್ಟ್ ಹಾಕೋಕ್ಕೆ ಈ ಟೈಮಿಂಗ್ ಕವರ್ ಬಿಚ್ಕೋಬೇಕು. ಬನ್ನಿ, ಟೈಮಿಂಗ್ ಕವರ್ ಬಿಚ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಬೋಲ್ಟ್ ಇದಾವೆ ಟೈಮಿಂಗ್ ಕವರ್ದು, ಅದೆಲ್ಲ ಬಿಚ್ಕೋಬೇಕು. ಎಲ್ಲ ಬಿಚ್ಕೋಬೇಕಾಗುತ್ತೆ ಇದು ಟೈಮಿಂಗ್ ಬೆಲ್ಟ್ ಹಾಕೋಕ್ಕೆ. ಇದರಲ್ಲಿ 2 ಟೈಮಿಂಗ್ ಇರುತ್ತೆ, ಒಂದು ಬೆಲ್ಟಲ್ಲಿರುತ್ತೆ ಮತ್ತು ಕಾಗಲ್ಲಿರುತ್ತೆ. ನೋಡಿ, ಕವರ್ ನಾನು ಬಿಚ್ಕೊಂಡಿದ್ದೇನೆ. ನೋಡಿ, ಇದೆ ಟೈಮಿಂಗ್ ಬೆಲ್ಟು. ನೋಡಿ, ಫುಲ್ ಲೂಸ್ ಆಗಿಬಿಟ್ಟಿದೆ. ಯಾಕಂದರೆ ಓಡಿದೆಯಲ್ಲ, 1.25 ಲಕ್ಷ ಓಡಿದೆ. ಇದು ಫುಲ್ ಲೂಸ್ ಆಗಿಬಿಟ್ಟಿದೆ. ಇಲ್ಲಿ ಮಾರ್ಕ್ಗಳು ಕೊಟ್ಟಿದ್ದಾನೆ ನೋಡಿ. ಟೈಮಿಂಗ್ ಇದು ಕ್ಯಾಮಿನ್ ಮಾರ್ಕು. ಈ ಬೆಲ್ಟ್ ಎಲ್ಲಿ ಕೂರುತ್ತೆ ಅಂದರೆ ಕ್ಯಾಮಿಂದ ಪಂಪಿಗೆ ಟೈಮಿಂಗ್ ಇರುತ್ತೆ, ಪಂಪಿಂದ ಕ್ರಾಂಕಿಗೆ ಕಾಕ್ಗಳಿಂದ ಟೈಮಿಂಗ್ ಇರುತ್ತೆ. ಅದು ಕಾಕ್ಗಳಿನ ಟೈಮಿಂಗ್ ಏನು ಚೇಂಜ್ ಮಾಡೋಂಗಿಲ್ಲ. ಈಗ ಜಸ್ಟ್ ಪಂಪಿಂದ ಕ್ಯಾಮಿಗೆ ಟೈಮಿಂಗ್ ಇಟ್ಟರೆ ಸಾಕು. ನೋಡಿ, ಇಲ್ಲಿ ಹಾಕಿ ತಿರುಗಿಸ್ಬಾರ್ದು, ಮತ್ತು ಪಂಪಲ್ಲೂ ತಿರುಗಿಸ್ಬಾರ್ದು. ಇಲ್ಲಿ ಕ್ರಾಂಕ್ ಇರುತ್ತಲ್ಲ, ಇಲ್ಲಿಗೆ 22 ಸೈಜ್ ರಿಂಗ್ ಇರುತ್ತೆ, ಅದು ಹಾಕಿ ತಿರುಗಿಸ್ಬೇಕಾಗುತ್ತೆ. ಮಾರ್ಕ್ ತೋರಿಸ್ತೀನಿ ನಿಮಗೆ. ಇದು ಸೇಮ್ ಇರಬೇಕು. ಇದು ಕ್ಯಾಮ್ ಟೈಮಿಂಗು. ಮತ್ತು ಪಂಪಿಂದು ತೋರಿಸ್ತೀನಿ. ಪಂಪಿಂದು ಫುಲ್ ಕೆಳಗಡೆ ಇರುತ್ತೆ. ಯಾರೋ ಮಾರ್ಕ್ ಇದೆ, ಕಾಣ್ತಾ ಇರ್ಬೋದು ನಿಮಗೆ. ಟೆನ್ಷನರ್ ಇದೆ ಇಲ್ಲಿ ಕಾಣ್ತಾ ಇರ್ಬೋದು. ಇದು ಬಿಚ್ಕೋಬೇಕು ಟೈಮಿಂಗ್ ಬೆಲ್ಟ್ ತೆಗಿಯೋಕ್ಕೆ, ಇಲ್ಲಾಂದರೆ ಬರಲ್ಲ. ಅದು ಹಾರ್ಡ್ ಇರುತ್ತೆ, ತುಂಬ ಟೆನ್ಷನರ್, ಲಿಫ್ಟ್ ಮಾಡೋಕ್ಕಾಗಲ್ಲ ಇಲ್ಲೇ. ನೋಡಿ, ಇದು ಪ್ರೆಸ್ ಮಾಡೋಕ್ಕಾಗಲ್ಲ, ತುಂಬ ಹಾರ್ಡ್ ಇರುತ್ತೆ. ಬೇರಿಂಗು ಚೆನ್ನಾಗಿದೆ, ಬೇರಿಂಗ್ ಏನು ರೋಲರು.
ನೋಡಿ ಸ್ನೇಹಿತರೆ, ಟೆನ್ಷನ್ ತುಂಬ ಹಾರ್ಡ್ ಇರುತ್ತೆ, ಕೈಯಲ್ಲಿ ಪ್ರೆಸ್ ಮಾಡೋಕ್ಕಾಗಲ್ಲ, ವಯಸ್ಸಲ್ಲಿ ಪ್ರೆಸ್ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಇದೇನು ಹೋಗಿರಲ್ಲ ಹಂಗೆ. ಬೇರಿಂಗ್ ಒಂದು ಚೆಕ್ ಮಾಡ್ಕೊಳ್ಳಿ, ಇದು ಹೋಗಿದ್ರೆ ಚೇಂಜ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇಲ್ಲಿ ಫಿಟ್ಟಿಂಗ್ ಆಗುತ್ತೆ ಈ ಟೆನ್ಷನರು. ನೋಡಿ ಸ್ನೇಹಿತರೆ, ಇದು ಟೈಮಿಂಗ್ ಟೆನ್ಷನ್ ಹೊಸ ತಂದು ಹಾಕಿದ್ದೀನಿ. ಮತ್ತು ಇದು ಒರಿಜಿನಲ್ ಟೊಯೋಟಾ ಬೆಲ್ಟು. ನೋಡಿ ಸ್ನೇಹಿತರೆ, ಟೈಮಿಂಗ್ ಟೆನ್ಷನರು ಫಿಟ್ ಮಾಡಿದ್ದೀನಿ ಹೊಸದು. ಇದು ಹೋಗಿತ್ತು, ಸೌಂಡ್ ಬರ್ತಿತ್ತು. ಮತ್ತು ಹೊಸ ಟೈಮಿಂಗ್ ಬೆಲ್ಟು ಟೊಯೋಟಾದು. ಇದು ಫಿಟ್ಟಿಂಗ್ ಮಾಡ್ಬೇಕಾದ್ರೆ ನೋಡಿ, ನಂಬರ್ ಎಲ್ಲ ರೈಟ್ ಸೈಡ್ ಬರಂಗೆ ಮಾಡಬೇಕು, ಮುಂದಕ್ಕೆ ಹಿಂಗೆ ಫಿಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಬೆಲ್ಟ್ ಫಿಟ್ಟಿಂಗ್ ಮಾಡಿದ್ದೀನಿ. ನಿಮಗೆಲ್ಲ ಫಿಟ್ ಆದಮೇಲೆ ಇದು ತೆಗೆದ್ರೆ ಆಯಿತು. ಅದು ಆಟೋಮೆಟಿಕ್ ಟೆನ್ಷನ್ಸ್ ತಗೊಳುತ್ತೆ. ಆಟೋಮೆಟಿಕ್ ಎಷ್ಟು ಬೇಕೋ ಅಷ್ಟು ಟೈಟ್ ಆಗುತ್ತದೆ. ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಅದು ತೆಗಿಬೇಕಾಗುತ್ತೆ. ನೋಡಿ ಲಾಕ್ ತೆಗ್ದಿದ್ದೀನಿ. ನೋಡಿ ಆಟೋಮೆಟಿಕ್ ಟೆನ್ಷನ್ ಅಡ್ಜಸ್ಟ್ ಆಗಿದೆ. ನೋಡಿ ಇನ್ನೊಮ್ಮೆ ನೀವು ಟೈಮಿಂಗ್ ಎಲ್ಲ ತೋರಿಸ್ಬಿಡ್ತೀನಿ. ನೋಡಿ ಈ ಮಾರ್ಕ್ ಇಲ್ಲಿಗಿರಬೇಕು, ಕೆಳಗಡೆ ಪಂಪಿನ ಮಾರ್ಕ್ ಅದು ಅಲ್ಲಿಗಿರಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಟೈಮಿಂಗ್ ಬೆಲ್ಟು ಟೆನ್ಷನರು ಎಲ್ಲ ಫಿಟ್ಟಿಂಗ್ ಆಗಿದೆ. ಇದು ಮೇಲ್ಗಡೆ ಟೈಮಿಂಗ್ ಇಲ್ಲಿರುತ್ತೆ, ಕೆಳಗಡೆ ಪಂಪಿನ ಟೈಮಿಂಗ್ ಅಲ್ಲಿ ತೋರಿಸಿದ್ದೀನಿ ಆಗಲೇ. ಮತ್ತು ಇದು ಕ್ಯಾಮಿಂದ ಮತ್ತು ಪಂಪಿಂಗ್ ಮಾತ್ರ ಟೈಮಿಂಗು. ಹೊರಗಡೆ ಕ್ರಾಂಕಿನ ಟೈಮಿಂಗ್ ಎಲ್ಲ ಹೊರಗಡೆ ಕಾಕ್ಗಳು ಕೊಟ್ಟಿರ್ತಾನೆ. ನಾವು ಟೈಮಿಂಗ್ ಬೆಲ್ಟ್ ಸಿಂಬಲ್ ಬಂದಾಗ ಈ ಟೈಮಿಂಗ್ ಬೆಲ್ಟ್ ಚೇಂಜ್ ಮಾಡಬೇಕಾಗುತ್ತೆ. ಕಾಮನಾಗಿ 1 ಲಕ್ಷಕ್ಕೆ ಚೇಂಜ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಮಾಡಿ ನೋಡೋಣ ಬನ್ನಿ.